ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಗೋವಿಂದರಾಜು, ಈ ಬೈಟಮ್ ಪ್ರಾಡಕ್ಟ್ ಯೂಸರು ಮತ್ತು ಪ್ರಾಡಕ್ಟ್ ಪ್ರಮೋಟರು. ನಾನು ಈ ವಿಡಿಯೋದಲ್ಲಿ ನಮ್ಮ ಕಂಪ್ನಿದು ಬೂಸ್ಟರ್ ಫಸ್ಟ್ ಪರ್ಚೇಸ್ ಆ್ಯಕ್ಟಿವೇಶನ್ ಪಿನ್ನು ಹೇಗೆ ತೊಗೋಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಪರ್ಚೇಸ್ ಆರ್ಡರ್ ಯಾವ ರೀತಿ ಆಗಬೇಕನ್ನೋ ತಿಳಿಸ್ಕೊಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಇವಾಗ ನಮ್ಮ ಕಂಪ್ನಿ ವೆಬ್ಸೈಟು ಯೂಸರ್ ಐ ಡಿ ಲಾಗಿನ್ ಪ್ರೊಫೈಲ್ಗೆ ಹೋಗಬೇಕು. ಅಲ್ಲಿ ನಿಮ್ಮ ಒಂದು ಡಿಸ್ಟ್ರಿಬ್ಯೂಟರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಟೆಕ್ಸ್ಟ್ ಕೋಡ್ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆಗ್ತದಂಗೆ ನಿಮಗೆ ಡ್ಯಾಶ್ ಬೋರ್ಡ್ ತೋರಿಸುತ್ತೆ. ಡ್ಯಾಶ್ ಬೋರ್ಡ್ ಎಲ್ಲ ರೀತಿ ಡೀಟೇಲ್ಸ್ ಎಲ್ಲ ಇರುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ 4ನೇ ಕಾಲಮಲ್ಲಿ ಫಸ್ಟ್ ಪರ್ಚೇಸ್ ಅವೇರ್ನೆಸ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾಗ ಅಲ್ಲಿ ನಿಮ್ಮ ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ನು ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ. 4th ಆಪ್ಷನಲ್ಲಿ ಡಿ ಕಾಲಮ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿ ಆಪ್ಷನ್ನು ನೋ ಯುವರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಸ್ಟೇಟಸ್. ಇಲ್ಲಿ ನಾವು ಕಂಪನಿ ಅಕೌಂಟ್ಗೆ ಅಮೌಂಟ್ ಕಟ್ಟಿರೋದನ್ನು ಒಂದು ರೆಫರೆನ್ಸ್ ನಂಬರ್ ಹಾಕಿ ನಾವಿಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಅಮೌಂಟು ರಿಸೀವ್ ಆಗಿದ್ದಿಲ್ಲ ಅಂತ ಕಂಪನಿ ಅಕೌಂಟ್ಗೆ ನಮ್ಮ UPI ನಂಬರ್ IMPS ನಂಬರು ನೆಫ್ಟ್ ನಂಬರ್ ಎಲ್ಲ ಹಾಕಿ ಚೆಕ್ ಮಾಡಬೇಕಾಗುತ್ತೆ. ಕಾಪಿ ಮಾಡಿ ಅಲ್ಲಿಗೆ ಪೇಸ್ಟ್ ಮಾಡಬೇಕು. ಸಿಸ್ಟಮು ಕನ್ಫರ್ಮ್ ಮಾಡುತ್ತೆ. ಅಮೌಂಟ್ ರಿಸೀವ್ ಆಗಿದ್ದರೆ ನಿಮಗೆ ಅಲ್ಲಿ ಅಮೌಂಟ್ ಮ್ಯಾಚಿಂಗ್ ಆಗಿದೆ ನಿಮ್ಮ ಒಂದು ಪ್ರಾಡಕ್ಟು ಆ್ಯಕ್ಟಿವೇಷನ್ಗೆ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಆಗಿದೆ ಅಂತಂದರೆ ನೀವು ಇಲ್ಲಿ ಪ್ರಾಡಕ್ಟು ಆರ್ಡರ್ ಮಾಡಿ ಪಿನ್ ತೊಗೋಬೋದು. ಹೇಗೆ? 4th ಆಪ್ಷನ್ ಫಸ್ಟ್ ಪರ್ಚೇಸ್ ಫಾರ್ ಅವೇರ್ನೆಸ್ ಫ್ಯಾಮಿಲಿ ಬೋನಸ್ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ತುಂಬ ಆಪ್ಷನ್ಸ್ ತೋರಿಸುತ್ತೆ. ಅದರಲ್ಲಿ ಎಲ್ ಸಬ್ ಆಪ್ಷನ್ಗೆ ಹೋಗಬೇಕು. ಅಲ್ಲಿ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ರಿಕ್ವೆಸ್ಟ್ ಅನ್ನೋದು ಕ್ಲಿಕ್ ಮಾಡಬೇಕಾಗತ್ತೆ. ಡಿಯರ್ ಫ್ರೆಂಡ್ಸ್, ಇಲ್ಲಿ ನೀವು ಪ್ರೀ ಕ್ಯಾಲ್ಕುಲೇಟೆಡ್ ಪ್ರಾಡಕ್ಟ್ ಆರ್ಡರ್ ರಿಕ್ವೆಸ್ಟಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ಪರ್ಚೇಸ್ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಪರ್ಚೇಸ್ ಟೈಪ್ ಅಂತ ಬರುತ್ತೆ. ಅದಾದ ನಂತರ ಪ್ರಾಡಕ್ಟ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ನೀವು ಅಲ್ಲಿ ಆಪ್ಷನ್ ಅನ್ನೋದು ಲೋಡಿಂಗ್ ಆಗುತ್ತೆ. ಸೆಲೆಕ್ಟ್ ಅನ್ನೋ ಕಾಲಮ್ ಇದೆಯಲ್ವ, ಪ್ರಾಡಕ್ಟ್ ಕ್ಯಾಟಗರಿಯಲ್ಲಿ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಟೈಪ್ ಆಫ್ ಕ್ಯಾಟಗರಿ ಆಫ್ ಪ್ರಾಡಕ್ಟನ್ನು ಶೋ ಮಾಡುತ್ತೆ. ನೋಡಿ, ಇಲ್ಲಿ ಆಲ್ ಟೈಪ್ಸ್ ಆಫ್ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಇದೆ, ಆಯುರ್ವೇದಿಕ್ ಇದೆ. ಇಲ್ಲಿ ನೀವು ಫಸ್ಟು ಆಲ್ ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಪ್ರಾಡಕ್ಟ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಪ್ರಾಡಕ್ಟ್ ನೇಮ್. ಆ ಕಾಲಮಲ್ಲಿ ನಿಮಗೆ ಎಲ್ಲ ಪ್ಯಾಕೇಜಸ್ಸು ಬೂಸ್ಟರ್ ಪ್ಯಾಕೇಜಸ್ ಶೋ ಆಗುತ್ತೆ. 13,500, 14,300 ಈ ಥರ ಎಲ್ಲ ರೀತಿಯೂ ತೋರಿಸುತ್ತೆ. ನೀವು ಅದರಲ್ಲಿ ಯಾವ ಪ್ರಾಡಕ್ಟ್ ಬೇಕೋ ಸೆಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್ 13,500ನು ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರ ಅಂದ್ಕೊಳ್ಳಿ. ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಅದು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಗಿದ ನಂತರ ನೆಕ್ಸ್ಟು ನಿಮಗೆ ಅದನ್ನು ಸೈಡಲ್ಲಿ ಪ್ರಾಡಕ್ಟ್ ಪರ್ ಅಮೌಂಟ್ ಅನ್ನೋದು ಆಟೋಮೆಟಿಕ್ಕಾಗಿ ಅಲ್ಲಿ ಬರುತ್ತೆ. ಇಲ್ಲಿ ಪ್ರಾಡಕ್ಟ್ ಕ್ವಾಂಟಿಟಿ ಬಂದುಬಿಟ್ಟು ನೀವು 1 ಕಿಟ್ ಬೇಕಾ 2 ಕಿಟ್ ಬೇಕಾ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಂದಂತ ಸೆಲೆಕ್ಟ್ ಮಾಡ್ತೀರಾ, ಮಲ್ಟಿಪಲ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಟೋಟಲ್ ಅಮೌಂಟು ನೀವು ಕಂಪ್ನಿ ಅಕೌಂಟಿಗೆ ಕಟ್ಟಿರಬೇಕು, ಎಷ್ಟು ಸೆಲೆಕ್ಟ್ ಮಾಡ್ತಿದ್ದೀರಂತ ಅಂದ್ಬಿಟ್ಟು. ಅದಾದ ಮೇಲೆ ನಿಮಗೆ ಇಲ್ಲಿ ಕ್ಯಾಟ್ಲಾಗ್ ಥರ ಶೋ ಆಗುತ್ತೆ ಪ್ರಾಡಕ್ಟು. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ನೀವು ಪ್ರಾಡಕ್ಟ್ ಡೀಟೇಲ್ಸ್ ಅನ್ನೋದು ಎಡಿಟ್ ಮಾಡಬೇಕಾಗತ್ತೆ. ಅದನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ಥರ ಡಿಸ್ಪ್ಲೇ ಬರುತ್ತೆ. ಪ್ರಾಡಕ್ಟ್ ಬೂಸ್ಟರ್ ಪ್ರಾಡಕ್ಟ್ ಏನೆಲ್ಲ ಐಟಮ್ ಬರ್ತವೆ ಕಿಟ್ಟೆಲ್ಲ ತೋರಿಸುತ್ತೆ. ಎಕ್ಸಾಂಪಲ್ ವಾಟರ್ ಎನರ್ಜಿ ಪ್ಯಾಡ್ ಆಗಿರ್ಬೋದು, ಅಲ್ಟ್ರಾಬೆರ್ರಿ ಜ್ಯೂಸು, ಮೋರ್ ಪವರು, ಪಿಲ್ಲೋ ಪ್ಯಾಡು, ಆರ್ಟಿಫಿಷಿಯಲ್ ಮ್ಯಾಗ್ನೆಟಿಕ್ ವೆಸ್ಟ್ ಬ್ಯಾಂಡು, ಸಿಲಿಕಾನ್ ವೆಸ್ಟ್ ಬ್ಯಾಂಡ್, ಇಲ್ಲೆಲ್ಲ ಐಟಮ್ ಎಲ್ಲ ಶೋಕೇಸ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಕಿಟ್ಟಲ್ಲಿ 13,500ಅಲ್ಲಿ ಏನೆಲ್ಲ ಬರುತ್ತೆ ಅನ್ನೋದು ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಯಾವ ಪ್ಯಾಕೇಜ್ ಸೆಲೆಕ್ಟ್ ಮಾಡ್ತೀವೋ ಆ ಪ್ಯಾಕೇಜಲ್ಲಿ ಬರ್ತಕ್ಕಂಥ ಐಟಮ್ ಮೇಲೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಇವಾಗ ಕಂಪನಿಯ ಬಂದುಬಿಟ್ಟು ಟೋಟಲ್ 5 ಐಟಮು ಶೋಕೇಸ್ ಆಗ್ತಾಯಿದೆ. ಇದರಲ್ಲಿ ನಾವು ಕ್ವಾಂಟಿಟಿ ಮತ್ತು ಮೆಟೀರಿಯಲ್ ಟೈಪು, ಕಲ್ಲರು, ಸೈಜು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಪ್ರತಿಯೊಂದು ಐಟಮ್ನು ಸೆಲೆಕ್ಟ್ ಆಲ್ ಮಾಡಬೇಕಾಗುತ್ತೆ. ಐಟಮ್ಸ್ ಎಲ್ಲನೂ ಸೆಲೆಕ್ಟ್ ಮಾಡಿದಾಗ ಅದು ಈ ಥರ ಬ್ಲೂವಲ್ಲಿ ಮಾರ್ಕ್ ತೋರಿಸುತ್ತೆ. ರೈಟ್ ಸೈಡ್ಗೆ ನೀವು ಕರ್ಸರ್ನು ಮೂವ್ ಮಾಡಿದರೆ ಕ್ವಾಂಟಿಟಿ, ಮೆಟೀರಿಯಲ್ ಟೈಪು, ಸೈಜು, ಕಲರ್ ಎಲ್ಲ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ಎಲ್ಲನೂ ಸೆಲೆಕ್ಟ್ ಆಗಿದೆ ಐಟಮು.
ಇಲ್ಲಿ ಮೆಟೀರಿಯಲ್ ಟೈಪಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ಅಲ್ಟ್ರಾ ಬೇರೆ ಜ್ಯೂಸು ಎಷ್ಟು ಕ್ವಾಂಟಿಟಿ ಬರ್ತಿದೆ, ಎಷ್ಟು ml ಬರ್ತಿದೆ ಅನ್ನೋ ಶೋ ಕೇಸ್ ಆಗುತ್ತೆ. ದೆನ್ನು ಎಲ್ಲ ನಿಮಗೆ ಮ್ಯಾಟ್ರಸ್ ಎಲ್ಲ ಸೈಜು ಸ್ಟ್ಯಾಂಡರ್ಡು ಆಗಿ ಶೋ ಆಗುತ್ತೆ. ದೆನ್ ನಿಮಗೆ ಮ್ಯಾಟ್ರಸ್ ಅದು ಸೈಜ್ 3/6 ಇದೆ. ಇನ್ ಕೇಸ್ ನಿಮಗೆ ಡಬಲ್ ಸೈಜ್ ಅಂತ ಬಂದಾಗ ಕಟ್ ಪೀಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. 3/6 ಆರ್ 5.5/6 ಥರ ಶೋ ಅಪ್ ಮಾಡ್ಕೋಬೋದು. ಇಲ್ಲೆಲ್ಲವೂ ಆಲ್ರೆಡಿ ಆಟೋಮೆಟಿಕ್ನಾಗಿ ಸೆಲೆಕ್ಟ್ ಆಗುತ್ತೆ. ಸೈಜ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಡಬಲ ಸಿಂಗಲ ಅಂತ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲೆಲ್ಲ ಸ್ಟಾಕ್ ಸ್ಟೇಟಸ್ ನೋಡಿ ಎಲ್ಲ ಗ್ರೀನಲ್ಲಿ ತೋರಿಸುತ್ತೆ. ಇನ್ ಸ್ಟಾಕ್ ಅಂತ ತೋರಿಸುತ್ತೆ. ಯಾವಾಗ ಇನ್ ಸ್ಟಾಕ್ ಅಂತ ತೋರಿಸುತ್ತೋ ನಾವು ಪ್ರಾಡಕ್ಟ್ ಅವೈಲಬಿಲಿಟಿ ಇದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಸೇವ್ ಆಪ್ಷನ್ ಕೊಡಬೇಕು ನೀವು. ಎಲ್ಲ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಾದಮೇಲೆ ಸೇವ್ ಅನ್ನೋದು ಕ್ಲಿಕ್ ಮಾಡಬೇಕಾಗತ್ತೆ. ಸೇವ್ ಮಾಡ್ತಿದ್ದಂಗೆ ನಿಮಗೆ ಪ್ರಾಡಕ್ಟ್ ಐಟಮ್ ಸೇವ್ಡ್ ಆಗಿದೆ. ಇಲ್ಲಿ ಸೇವ್ ಆಗ್ತಿದ್ದಂಗೆ ನಾವಿಲ್ಲಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಡ್ತಿದ್ದಂಗೆ ಆರ್ಡರ್ ನಂಬರ್ ಕ್ರಿಯೇಟ್ ಆಗಿದೆ. ಇಲ್ಲಿ ರಿಟರ್ನು ಮೆನುಗೆ ಬಂದುಬಿಟ್ಟು ನೀವು ಇಲ್ಲಿ ಚೆಕ್ ಮಾಡ್ಬೋದು. 4th ಆಪ್ಷನಲ್ಲಿ ಎಮ್ಗೆ ಹೋಗಬೇಕು. ಎಮ್ಮಲ್ಲಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ರಿಕ್ವೆಸ್ಟ್ ರಿಪೋರ್ಟು ಶೋಕೇಸ್ ಆಗುತ್ತೆ. ಇಲ್ಲಿ ನೋಡಿ ನಿಮಗೆ ಟೋಟಲ್ ಪ್ರಾಡಕ್ಟ್ ಆರ್ಡರ್ ರಿಕ್ವೆಸ್ಟು, ಪ್ರಾಡಕ್ಟ್ ಆರ್ಡರು, ಟೋಟಲ್ ಪ್ರಾಡಕ್ಟ್ ಕ್ವಾಂಟಿಟಿ, ಟೋಟಲ್ ಅಮೌಂಟು ಎಲ್ಲ ಶೋಕೇಸ್ ಆಗುತ್ತೆ. ಇಲ್ಲಿ ಪರ್ಚೇಸ್ ಆರ್ಡರ್ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ನೋಡಿ, ಆ್ಯಕ್ಟಿವ್ ಆಗಿದೆ. ಅಲ್ಲಿ ನೋಡಿ ಟೈಮ್ ತೋರಿಸ್ತಾ ಇದೆ ನಿಮಗೆ. 1 hour ಟೈಮ್ ಇರುತ್ತೆ ನಮಗೆ ಈ ಪ್ರಾಡಕ್ಟ್ನು ಆರ್ಡ್ರ್ ಹಾಕೋದಕ್ಕೆ. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಆರ್ಡರು ಆ್ಯಕ್ಟಿವ್ ಆಗಿದೆ, ಗ್ರೀನಲ್ಲಿದೆ. ಇದು ಬಂದುಬಿಟ್ಟು 1 hour ಟೈಮ್ ಇರುತ್ತೆ ಅಷ್ಟೇ. ಆ 1 hour ನಾವು ಪೇಮೆಂಟ್ ಮಾಡಿರ್ತಕ್ಕಂಥ ರೆಸಿಪ್ಟ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಬಿಫೋರ್ ದಟ್ ನೀವು ಇಲ್ಲಿ ಮತ್ತೆ ಚೆಕ್ ಮಾಡ್ಬೋದು ಏನೆಲ್ಲ ಪ್ರಾಡಕ್ಟು ಆ್ಯಡ್ ಆಗಿದೆ. ಪ್ರಾಡಕ್ಟ್ ಡೀಟೇಲ್ಸಲ್ಲಿ ನಿಮಗೆ ಶೋ ಆಗುತ್ತೆ. ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ, ಸಿಂಗಲ್ ಕ್ವಾಂಟಿಟಿ, ಡಬಲ್ ಕ್ವಾಂಟಿಟಿನ ಏನಂಬುದು ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಕ್ರಾಸ್ ಚೆಕ್ ಮಾಡ್ಬೋದು. ಐಟಮ್ ಏನೆಲ್ಲ ಆ್ಯಡ್ ಆಗಿದೆ ಆ ಕಿಟ್ಟಲ್ಲಿ, ಏನಾದ್ರು ಮಿಸ್ಸಿಂಗ್ ಇದೆಯಾ ಅಂತ ಚೆಕ್ ಮಾಡ್ಬೋದು. ಎಲ್ಲ ಐಟಮ್ನು ಮತ್ತೆ ಚೆಕ್ ಮಾಡ್ಬೋದು. ಇಲ್ಲಿ ಫೈನಲ್ ಅಮೌಂಟು ಎಷ್ಟು ಅಕೌಂಟ್ ಕಂಪ್ನಿ ಮಾಡಿದಿರೋ ಅದನ್ನು ಅಮೌಂಟ್ ಇಲ್ಲಿ ನೀವು ಎಂಟ್ರಿ ಮಾಡಿರ್ತೀರೋ ಅದೇ ಶೋಕೇಸ್ ಆಗ್ತಾಯಿದೆ. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕೂಡ ಶೋ ಆಗ್ತಾ ಇದೆ ಮತ್ತು ಶಿಪ್ಪಿಂಗ್ ಅಡ್ರೆಸ್ ಕೂಡ ಶೋ ಆಗುತ್ತೆ. ಶಿಪ್ಪಿಂಗ್ ಅಡ್ರೆಸ್ ಅಂತ ಅಂದರೆ ನೀವು ಯಾವ ಕಸ್ಟಮರ್ಗೆ ಪ್ರಾಡಕ್ಟು ಶಿಪ್ಪಿಂಗ್ ಆಗಬೇಕು ಕಂಪ್ನಿಯಿಂದ ಡೈರೆಕ್ಟಾಗಿ ಡೆಲಿವರಿ ಅಡ್ರೆಸ್ಸು ನೀವು ಅಲ್ಲಿ ಮೆನ್ಷನ್ ಮಾಡಿದರೆ ಡೈರೆಕ್ಟಾಗಿ ಆ ಕಸ್ಟಮರ್ಗೆ ಪ್ರಾಡಕ್ಟು ಕಂಪ್ನಿನೇ ಕಳಿಸ್ಕೊಡುತ್ತೆ. ಅಡ್ರೆಸ್ಸಲ್ಲಿ ಅಪ್ಡೇಟ್ ಆದಮೇಲೆ ನೀವು ಕಂಪ್ನಿಗೆ ಪೇಮೆಂಟ್ ಮಾಡಿರೋಂಥ ರೆಫರೆನ್ಸ್ ನಂಬರ್ ತೊಗೊಂಡು ಇಲ್ಲಿ ಪಿನ್ನಿಗೆ ಅಪ್ಲೈ ಮಾಡಬೇಕಾಗತ್ತೆ. ಪಿನ್ಗೆ ಅಪ್ಲೈ ಮಾಡಬೇಕಂತಂದರೆ ನೀವು ಪ್ರೀವಿಯಸ್ಲಿ ಕಂಪ್ನಿ ಪೇಮೆಂಟ್ ಮಾಡಿರೋಂಥ ರೆಸಿಪ್ಟು ನಂಬರ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಪೇಮೆಂಟ್ ಡೀಟೇಲ್ಸು ಶೋ ಆಗ್ತಾ ಇದೆ. ಇಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಐ ಡಿಯಲ್ಲಿ ನೆಫ್ಟಾ IMPS ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಕಾಪಿ ಪೇಸ್ಟ್ ಮಾಡಿ ಆ ರೆಫರೆನ್ಸ್ ನಂಬರ್ನು ಇಲ್ಲಿ ನೀವು ಪೇಮೆಂಟ್ ಡೀಟೇಲ್ಸಲ್ಲಿ ಪೇಸ್ಟ್ ಮಾಡಿ ಕನ್ಫರ್ಮ್ ಆರ್ಡರ್ ಕೊಟ್ಟರೆ ಕಂಪನಿ ಅದನ್ನು ಸಬ್ಮಿಟ್ ತೊಗೊಂಡ್ಬಿಡುತ್ತೆ. ಕನ್ಫರ್ಮೇಷನ್ ಆರ್ಡರ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಒನ್ಸ್ ಕನ್ಫರ್ಮ್ ಆಗ್ತಿದ್ದಂಗೆ ನಿಮಗೆ ಪಿನ್ ಅನ್ನೋದು ನಿಮಗೆ ಅಕೌಂಟಲ್ಲಿ ಇಮಿಡಿಯೇಟಾಗಿ ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ. ಅದು ಎಲ್ಲಿ ಬರುತ್ತೆ ಅನ್ನೋದು ನಾನು ಈ ಒಂದು ಸಬ್ಮಿಟ್ ಆದಮೇಲೆ ಶೋ ಆಗುತ್ತೆ ಅನ್ನೋದು ಎಲ್ಲ ಅನ್ನೋದು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಪೇಮೆಂಟ್ ಡೀಟೇಲ್ಸ್ ಆಲ್ರೆಡಿ ಎಂಟ್ರಿ ಮಾಡಿದ್ದೀನಿ. ಕನ್ಫರ್ಮೇಷನ್ ಆರ್ಡರು ಪ್ರಾಸೆಸಿಂಗ್ ಆಗ್ತಾಯಿದೆ. ಕನ್ಫರ್ಮೇಷನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯೂಸ್ ಆಗುತ್ತೆ. ಆ್ಯಕ್ಟಿವೇಷನ್ ಪಿನ್ನು 4th ಕಾಲಮಲ್ಲಿ ಚೆಕ್ ಮಾಡ್ಬೋದು. ವ್ಯೂ ಅನ್ಯೂಸ್ಡ್ ಫಸ್ಟ್ ಪರ್ಚೇಸ್ ರೀಪರ್ಚೇಸ್ ಅನ್ನೋ ಆಪ್ಷನಲ್ಲಿ ನಿಮಗೆ ಇಲ್ಲಿ ಪಿನ್ ತೋರಿಸುತ್ತೆ, ನೋಡ್ಬೋದು. ಇಲ್ಲಿ ನೋಡಿ ಕ್ಲಿಕ್ ಟು ಆ್ಯಕ್ಟಿವೇಟ್ ಯುವರ್